ಮೇಕೆದಾಟು ಯೋಜನೆ 13ನೇ ತಾರೀಕು 13ನೇ ತಾರೀಕು 13ನೇ ತಾರೀಕು 13ನೇ ತಾರೀಕು 13ನೇ ತಾರೀಕು ಮೇಕೆದಾಟು ಯೋಜನೆ ಮೇಕೆದಾಟು ಯೋಜನೆ ಮೇಕೆದಾಟು ಯೋಜನೆ 13ನೇ ತಾರೀಕು 13ನೇ ತಾರೀಕು ಕರ್ನಾಟಕ ಬಂದ್. ಕರ್ನಾಟಕ ಬಂದ್ ಬಗ್ಗೆ 100ಕ್ಕೆ 100 ಬೆಂಬಲ ಇಡೀ ರಾಜ್ಯಾದ್ಯಂತ ಸಂಪೂರ್ಣವಾಗಿ ಸಿದ್ಧರಾಗಿದ್ದಾರೆ. ರಾಮನಗರದಲ್ಲೂ ಬಹಳ ಗಂಭೀರವಾಗಿ ಆವತ್ತು ಬಂದು ಬೆಂಬಲ ಕೊಟ್ಟು ಚಳವಳಿಯನ್ನ ಮಾಡ್ತಾರೆ. ಈಗ ಕಾವೇರಿ ನೀರು ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಹುಡುಗಾಟ ಆಡ್ತಾ ಇದ್ದಾರೆ. ಅದಲ್ಲ, ಒಳ್ಳೆಯದಲ್ಲ, ಅಷ್ಟು ಸುಲಭ ಅಲ್ಲ. ಮಳೆ ಬಂತು, ನೀರು ಹೋಯ್ತು, ಏನೋ ಆ ಥರ ಮಾತಾಡಿದ್ರೆ ಹಾಗಾದರೆ ನೀವು ನ್ಯಾಯಮಂಡಳಿಗಳನ್ನ ರದ್ದು ಮಾಡಿ. ಹಾಗಾದ್ರೆ ಯಾವ ನ್ಯಾಯಮಂಡಳಿನೂ ಬೇಡ, ಏನು ಬೇಡ, ಮಳೆ ಬಂದಾಗ ನೀರು ಹೋಗಲಿ. ನಿಮ್ಗೆ ಹೇಳೋದಾದರೆ ತಮಿಳ್ನಾಡಲ್ಲಿರುವ ಜಲಾಶಯಗಳು, ಆ ಒಂದು ಜಲಾಶಯಕ್ಕೆ ನಮ್ಮ ಕರ್ನಾಟಕದ ಜಲಾಶಯಗಳು ಸಮ ಆಗಲ್ಲ. ನಮಗೆ ನೀರು ಎಷ್ಟೇ ಬಂದ್ರೂ, ನಮಗೆ ನೀರು ಪಡೆಯುವ ಅಧಿಕಾರ ಇದ್ರೂ ನಾವು ನೀರು ತುಂಬಿಕೊಳ್ಳೋಕ್ಕಾಗ್ತಾ ಇಲ್ಲ. ಈಗ ಆಗಬೇಕಾಗಿರೋದು ಮತ್ತೊಂದು ಜಲಾಶಯ ಆಗಬೇಕು. ಮೇಕೆದಾಟು ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಮೇಕೆದಾಟಿಗೆ ಯೋಜನೆ ಏನು, ಎಷ್ಟು ಕಾಡು ಉಳಿಸಬೇಕು, ಪ್ರಾಣಿಗಳು ಎಷ್ಟು ಉಳಿಸಬೇಕು, ಇದೆಲ್ಲ ತರಾತುರಿಯಿಂದ ಮಾಡೋದಕ್ಕೆ ಒಂದು ಮೇಕೆದಾಟಿಗಾಗಿ ಒಂದು IAS ಅಧಿಕಾರಿಯ ಇದರಲ್ಲಿ ಒಂದು ಅದ್ಭುತವಾದಂಥ ಕಮಿಟಿ ರಚನೆ ಮಾಡಿ ಸಂಪೂರ್ಣವಾಗಿ ಮೇಕೆದಾಟು ಆಗಬೇಕು. ಈಗ ಬೇರೆ ಕಾವೇರಿ ನೀರು KRS, ಅದು ನಿಮ್ಗೆ ಹೇಳ್ತಿ ಕೃಷ್ಣರಾಜ ಸಾಗರದ ನೀರು ಬರೀ ಬೆಳೆಗೆ ಮಾತ್ರ. ಆವತ್ತು ಮಾಡಿದ್ದು ಬೆಳೆಗೆ ಮಾತ್ರ. ಇವತ್ತು ನಾವು ಬೆಂಗಳೂರು ತಗೊಳ್ತಾ ಇದ್ದೀವಿ. ಮೊದಲನೇ ಸ್ಟೇಜು, 2ನೇ ಸ್ಟೇಜು, 3ನೇ ಸ್ಟೇಜ್ ತಗೊಳ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಇಲ್ಲಿ ನೀರಿಲ್ಲ. ಬಿಡದಿ ಉಪನಗರ ಮಾಡಿ, ತುಮಕೂರು ಉಪನಗರ ಮಾಡಿ, ಕೋಲಾರ ಉಪನಗರ ಮಾಡಿ ಅಂದರೆ ಲಕ್ಷಾಂತರ ಜನ ಬಂದು ಉಪನಗರದಲ್ಲಿ ಸೇರ್ತಾರೆ. ಎಲ್ಲಿ ಕೊಡ್ತೀರಿ ನೀರು ನೀವು? ಏನೋ 1 ವರ್ಷ 2 ವರ್ಷ ನಿಮ್ಮ ಅಧಿಕಾರ ಕಳ್ಕೊಂಡು ಹೊರಟೋಗ್ತೀರಿ. ಮುಂದೆ ಬರೋರ ಗತಿ ಏನು ಮಾಡಿದ್ದೀರಿ ನೀವು? ಮೇಕೆದಾಟಿಗೆ ಹೋಗ್ಲಿ. ಮೇಕೆದಾಟಿಗಾಗಿ ಅಸೆಂಬ್ಲಿಲಿ ಮೇಕೆದಾಟು ರೂಪುರೇಷೆಗಳನ್ನ ಮಂಡಿಸಿದ್ದೀರಾ? ಶಾಸಕರುಗಳಿಗೆ ಕೊಟ್ಟಿದ್ದೀರಾ? MP ಗಳಿಗೆ ಕೊಟ್ಟಿದ್ದೀರಾ? ಇದರ ಬಗ್ಗೆ ಶಾಸನಸಭೆಯಲ್ಲಿ ಚರ್ಚೆ ಆಗಿದೆಯಾ? ಯಾವತ್ತಿನ ಶುರು ಆಗುತ್ತೆ, ಯಾವತ್ತು ಮುಗಿಸ್ತೀವಿ? ಇವತ್ತೇನು ಯಾರ ಅಪ್ಪಣೆ ಬೇಕಾಗಿಲ್ಲ. ಭದ್ರವಾಗಿ ಧೈರ್ಯವಾಗಿ ಮೇಕೆದಾಟು ಮಾಡಬೇಕಾದ್ದು ನಿಮ್ಮ ಕರ್ತವ್ಯ. ಇದುವರೆಗೂ ಏನು ಇಲ್ಲದೆ ಮಳೆ ನೀರು ಬಂದ್ಬಿಡ್ತು, ಮಳೆ ನೀರು ಹೋಯ್ತು, ಎಲ್ಲ ಬರೀ ಹುಡುಗಾಟ ಆಡಬೇಡಿ. ಎಂತೆಂಥ ಮಹನೀಯರಿದ್ರು, HN ನಂಜೇಗೌಡರಿದ್ರು, ಮಾದೇಗೌಡರಿದ್ರು. ಆ ಕಾಲದಲ್ಲಿ ಬಹಳ ಅಗಾಧವಾಗಿ ಚರ್ಚೆ ಮಾಡಿದ್ದಾರೆ. ಚನ್ನಬಸಪ್ಪನಂತ ಬಹಳ ಅದ್ಭುತವಾದಂಥ PWD ಮಿನಿಸ್ಟರ್ ಇದ್ರು. ಇವರೆಲ್ಲ ನೋಡಿದ್ದಾರೆ. ನೀವು ಈಗಲೂ ಮೇಕೆದಾಟಿಗಾಗಿ ಒಂದು ಅಧಿವೇಶನ ಕರಿತಾ ಇದ್ದೀವಿ. ಮೇಕೆದಾಟಲಿ ಚರ್ಚೆ ಆಗಲಿ, ಯಾವತ್ತಿಂದ ಮೇಕೆದಾಟು ಶುರು ಮಾಡಬೇಕು? ನಿಮಗೆ ಆ ಮೇಕೆದಾಟಿಗೆ ಯಾರ ಅಪ್ಪಣೆ ಬೇಕಾಗಿಲ್ಲ ಅಂಥೇಳಿ ಲೋಕಸಭೆ ಒಳಗೆ
ಉತ್ತರ ಕೊಟ್ಟಿದ್ರು ನಿಮಗೆ ಧೈರ್ಯ ಇಲ್ಲ ಅಂದ್ರೆ ಏನ್ ಮಾಡಬೇಕು? ಯಾರು ಬೇಕು ನಿಮ್ಗೆ? ತಮಿಳ್ನಾಡಿನವ್ರದ್ದು ಯಾಕೆ ಕೇಳಬೇಕು? ನಾಳೆ ಇಲ್ಲ ನಾಡಿದ್ದು ಕನ್ನಡ ಒಕ್ಕೂಟ ತಮಿಳ್ನಾಡು ಗಡಿ ಬಂದ್ ಮಾಡ್ತೀವಿ. ನಾಳೆ ಎಷ್ಟು ತಾರೀಕು ಅದು? ಸೋಮವಾರ 10ನೇ ತಾರೀಕು ತಮಿಳ್ನಾಡು ಗಡಿ ಬಂದ್ ಮಾಡ್ತೀವಿ. ಸ್ಟಾಲಿನ್ ಆಗ್ಲಿ ಈ ವಿಜಯ್ ಆಗ್ಲಿ ಆಟ ಆಡಕ್ ಹೋಗ್ಬೇಡಿ. ಬರೀ ನಿಮ್ ರಾಜ್ಯನ ನೀರು ಕುಡಿಬೇಕಾ? ನಮ್ ಜಲಾಶಯ ನಾವು ನೀರು ಕುಡಿಯಕ್ಕೆ ನಿಮ್ ಬಡ್ಡಿ ಹಾಕ್ಬೇಕು? ಯಾರು ನೀವು? ಹುಷಾರ್. ನಿಜ, ಈ ದೇಶದಲ್ಲಿ ಯಾರು ಎಲ್ಲಿ ಬೇಕಾದ್ರೆ ಇರ್ಬೋದು. ಸುಮಾರು ಲಕ್ಷಾಂತರ ಜನ ಬೆಂಗಳೂರಲ್ಲಿ ತಮಿಳರಿದ್ದಾರೆ. ಅವ್ರು ನೀರು ಕುಡಿಬೇಕೋ ಬೇಡವೋ? ಎಲ್ಲರೂ ಕುಡಿಬೇಕು. ನೀರಿಗಾಗಿ ಏನು ಸರಿಯಲ್ಲ ನಿಮ್ದು ತಮಿಳ್ನಾಡಿನವ್ರ ವಾದ. ಜನ ಬೀಳ್ಬೇಕು. ಅದಕ್ಕೆ ಕರ್ನಾಟಕ ಬಂದ್ ಬಿಡ್ದಿ. ಏನ್ ಮಾಡ್ತೀರಿ? ಅವ್ರನ್ನ ನೋವಿನಲ್ಲಿದ್ದಾರೆ, ಕಣ್ಣೀರ್ಲಿದ್ದಾರೆ. ಜಮೀನ್ ಪಡಿಬೇಕ ನೀವು? ಉಪನಗರ ಆಗ್ಬೇಕಲ್ಲಿ? ಯಾಕೆ ಆಗ್ಬೇಕು? ಕಾರಣ ಏನು? ಎಲ್ಲಿಂದ ತರ್ತೀರಿ ನೀರಲ್ಲಿ ಉಪನಗರಕ್ಕೆ? ನಾನು ರೈತರಿಗೆ ಹೇಳ್ತಾ ಇದ್ದೀನಿ, ಕರ್ನಾಟಕ ಬಂದ್ ಬರೀ ಬಿಡದಿಗೆ ಸೀಮಿತ ಅಲ್ಲ. ಇದು ಇಡೀ ಕರ್ನಾಟಕದ ಚಳವಳಿ, ಸಮಗ್ರ ಕರ್ನಾಟಕ ಚಳವಳಿ. ಬಿಡದಿ ಬಂದ್, ಕರ್ನಾಟಕ ಬಂದ್. ಬಿಡದಿ ಬಂದ್ 13ನೇ ತಾರೀಕು ಕರ್ನಾಟಕ ಬಂದ್. ಬಿಡದಿ ರೈತರಿಗಾಗಿ ಕರ್ನಾಟಕ ಬಂದ್. ಈಗ ಮಹದಾಯಿ ಉತ್ತರ ಕರ್ನಾಟಕ. ನಾನು ಮೊನ್ನೆ ಬೆಳಗಾವಿಲಿದ್ದೆ. ಏನ್ ಅದ್ಭುತವಾಗಿ ಎಲ್ಲರೂ ಸೇರಿದ್ರು. ಅವ್ರೇನ್ ಹೇಳ್ತಾರೆ ಅಂದ್ರೆ, ನೀವು ಬರೀ ಕಾವೇರಿ ಬಗ್ಗೆ ಮಾತಾಡ್ಕೊಳ್ತೀರಿ, ಕರ್ನಾಟಕ ಏಕೀಕರಣ ಆಗಿದೆ, ನಮ್ಮ ಮೇಕೆದಾಟು ಬರೀ ನೀವು ಮಹದಾಯಿ, ಕಳಸಾ ಬಂಡೂರಿ, MES ಬಗ್ಗೆ ಮಾತಾಡ್ತಾ ಇಲ್ಲ. ನೀವು ಮಾತಾಡಬೇಕು ಅಂತ ಹೇಳಿ ಒತ್ತಾಯ. ಕರ್ನಾಟಕ ಬಂದ್ನಲ್ಲಿ ಮಹದಾಯಿ, ಕಳಸಾ ಬಂಡೂರಿ ಸೇರಿಸಿದೀವಿ. ಉತ್ತರ ಕರ್ನಾಟಕದ ಅಭಿವೃದ್ಧಿ, ಬೆಳಗಾವಿಯಲ್ಲಿ ಮಹಾನಗರ ಪಾಲಿಕೆ, ಬೆಳಗಾವಿಯ ಮಹಾನಗರ ಪಾಲಿಕೆ, ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತೇಳಿ ನಿರ್ಣಯ ಮಾಡಿ ಅಂತೇಳಿ ಕನ್ನಡ ಭೂಮಿಯಲ್ಲೇ ಕನ್ನಡಿಗರು ಒತ್ತಾಯ ಮಾಡ್ತಾ ಇದ್ರು. 4.5 ತಿಂಗಳಿಂದ ಮಾಡಲಿಲ್ಲ. ಎಲ್ಲಾದರೂ ಉಂಟೆ? ಬೆಳಗಾವಿ ಕನ್ನಡದ ಗಂಡು ಮೆಟ್ಟಿದ ನೆಲ, ಇಲ್ಲಿ ನಮ್ ನಿರ್ಣಯ ಮಾಡಲಿಲ್ಲ ಅಂತಂದ್ರೆ ಸರಿ ಇಲ್ಲ. ನಿರ್ಣಯ ಆಗಲೇಬೇಕು. ಅದಕ್ಕಾಗಿ 13 ಬಂದ್. ಮಹದಾಯಿ, ಕಳಸಾ ಬಂಡೂರಿ ಆಗಬೇಕು. ಅದಕ್ಕಾಗಿ ಬಂದ್. ಬಿಡದಿ ಟೌನ್ಶಿಪ್ ಬೇಡ, ಅದಕ್ಕಾಗಿ ಬಂದ್.